ಸೊ ಸ್ನೇಹಿತರೆ, ಇವತ್ತು ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ ವತಿಯಿಂದ 2026-27ನ ಹೊಸ ಪದಾಧಿಕಾರಿಗಳ ಒಂದು ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಇದಕ್ಕೆ ನಾನು ಮತ್ತು ನಮ್ಮ ಲಯನ್ ಗಿರಿಧರ್ ಸರ್ವನ್ನು ಮುಖ್ಯ ಅತಿಥಿಗಳಾಗಿ ಆಹ್ವಾನಿಸಿದ್ರು. ಬಟ್ ಇವತ್ತು ನಾನು ಅವರಿಗೆಲ್ಲ ಅವರವರು ಏನೇನು ಕೆಲಸ ಮಾಡಬೇಕು, ಏನೇನು ಅವರ ಕೆಲಸ ಕಾರ್ಯಗಳ ಬಗ್ಗೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ನಾನು ಅವರಿಗೆ ಹೇಳಿದ್ದೇನೆ. ಮತ್ತು ಇದು ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ ಕ್ಲಬ್ ಪ್ರಾರಂಭವಾಗಿ ಸುಮಾರು 53 ವರ್ಷಗಳಾಯಿತು. 53 ವರ್ಷಗಳ ಸತತವಾಗಿ ಬಹಳ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೂಡ ಅವರು ಮಾಡ್ತಾಯಿದ್ದಾರೆ. ಅದೇ ರೀತಿ ನಮ್ಮ ಲಯನ್ಸ್ ಇಂಟರ್ನ್ಯಾಷನಲ್ ಕೂಡ ಇವತ್ತಿಗೆ 108 ವರ್ಷಗಳಾಗಿತ್ತು. 108 ವರ್ಷಗಳಿಂದ ಅತ್ಯಂತ ದೊಡ್ಡ ಸೇವಾ ಸಂಸ್ಥೆಯಾಗಿ ಫಲಕಾರಿಯಾಗಿ ದುಡಿದಿದೆ. ಈ ಸಮಸ್ಯೆ ಅನೇಕ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೂಡ ನಿರ್ವಹಿಸಿದೆ. ಅವುಗಳಲ್ಲಿ ಬಹಳ ಪ್ರಮುಖವಾದ ನಿಮಗೆಲ್ಲ ಗೊತ್ತಿದೆ, ಆವಾಗಲೇ ಹೇಳಿದೆ. ವಿಷನ್ನು, ಡಯಾಬಿಟೀಸು, ಎನ್ವಿರಾನ್ಮೆಂಟು, ರಿಲೀವಿಂಗ್ ದ ಹಂಗರು, ಚೈಲ್ಡ್ಹುಡ್ ಕ್ಯಾನ್ಸರು, ಹ್ಯುಮ್ಯಾನಿಟೇರಿಯನ್ನು, ಯೂತ್, ಡಿಸಾಸ್ಟರ್ ರಿಲೀಫ್ ಮತ್ತು ಮೆಂಟಲ್ ಹೆಲ್ತ್, ಹೀಗೆ ಪ್ರಪಂಚದಾದ್ಯಂತ ಈ ಕಾರ್ಯಕ್ರಮಗಳು ನಡೀತಾನೆ ಇರ್ತದೆ. ಬಟ್ ನಮ್ಮದು ಮೈನ್ ಲಯನ್ಸ್ ಕ್ಲಬ್ ಏನಂದರೆ ಸೈಟ್ ಪೋಸ್ಟ್ ಕಾರ್ಯಕ್ರಮವನ್ನು 1990ರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ರು. ಅವತ್ತಿಂದ ಇವತ್ತು ನಾವು ನಂಬರ್ 1 ಕ್ಯಾಟ್ರಾಗ್, ಇದು ನಮ್ಮದು ನಾನ್ ಆರ್ಗನೈಸೇಷನಲ್ ಗೌರ್ಮೆಂಟು, ಬಟ್ ನಂಬರ್ 1 ವರ್ಲ್ಡ್ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ಲು. ಇದು ನಾವು ಬಹಳಷ್ಟು ಇದು ವಿಶ್ವದ ಅತಿ ದೊಡ್ಡ ಸೇವಾ ಸಂಸ್ಥೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಇಲ್ಲನ್ನು ಆಹ್ವಾನಿಸಿದ್ರು. ಈ ಕಾರ್ಯಕ್ರಮಕ್ಕೆ ನಾವು ಒಂದು 4 ವಾರ ಅವಕಾಶವನ್ನು ಮಾಡಿಕೊಟ್ಟಿದ್ದು ಅವರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಾನು ಕಳೆದ ವರ್ಷ 25-26ನೇ ಸಾಲಿನ ಹೊಸಕೋಟೆ ಲಯನ್ಸ್, ಕಳೆದ ವರ್ಷ 2025-26ನೇ ಸಾಲಿನ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆಯ ಅಧ್ಯಕ್ಷರ ಜವಾಬ್ದಾರಿನ ನನಗೆ ಕೊಟ್ಟಿದ್ದರು. ಆ ಜವಾಬ್ದಾರಿಯಲ್ಲಿ ಕಳೆದ ವರ್ಷದಲ್ಲಿ ನಮ್ಮ ಎಲ್ಲ ಹಿರಿಯ ಸದಸ್ಯರು ಮತ್ತು ನಮ್ಮ ಟ್ರಸ್ಟಿನ ಸದಸ್ಯರು, ಡೈರೆಕ್ಟರ್ಸು ಎಲ್ಲರ ಸಹಕಾರದಲ್ಲಿ, ಮೊದಲಿಗೆ ಅದು ಕಾರ್ಯದರ್ಶಿ ಮತ್ತು ಖಜಾಂಚಿ ಇವರ ಸಹಕಾರದಲ್ಲಿ ಅಂದರೆ 25-26ನೇ ಸಾಲಿನಲ್ಲಿ 1 ಕೋಟಿಗಿಂತ ಅಧಿಕ ಮೊತ್ತದ ಒಂದು ಸೇವಾ ಕಾರ್ಯಕ್ರಮನ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಹೆಮ್ಮೆ ಆಗುತ್ತೆ. ಅದರಲ್ಲಿ ಸುಮಾರು ಒಂದು 12 ಐ ಕ್ಯಾಂಪ್ಸು, 3000 ಜನಕ್ಕಿಂತ ಹೆಚ್ಚಿನ ಜನಕ್ಕೆ ಐ ಸ್ಕ್ರೀನಿಂಗು, 150ರಿಂದ ಹೆಚ್ಚಿನ ಜನಕ್ಕೆ ಫ್ರೀಯಾಗಿ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆ, ಮತ್ತು ಸರ್ಕಾರಿ ಶಾಲೆಯಲ್ಲಿ ಓದೋ ಮಕ್ಕಳಿಗೆ ಒಂದು ಪಠ್ಯಪುಸ್ತಕ ಕೊಡಿಸೋದಾಗ್ಬೋದು, ಯೂನಿಫಾರ್ಮ್ ಕೊಡಿಸೋದಾಗ್ಬೋದು, ಕೆಲವೊಬ್ಬರಿಗೆ ಫೀಸ್ ಕಟ್ಟೋದಕ್ಕೆ ಒಂದು ಸ್ಪಾನ್ಸರ್ಶಿಪ್ ಆಗ್ಬೋದು, ಆಮೇಲೆ ಕೆಲವೊಂದು ಅಂಗನವಾಡಿ ಮಕ್ಕಳಿಗೆ ನಾವು ಒಂದು ಊಟದ ತಟ್ಟೆ ಲೋಟದ ವ್ಯವಸ್ಥೆ ಆಗ್ಬೋದು. ಈ ಥರದ ಪ್ರತಿಯೊಂದು ಕ್ಷೇತ್ರದಲ್ಲೂ, ಮತ್ತು ಬಡವರಿಗೆ ಹಂಗರ್ ರಿಲೀಫ್ ಅಂಡರಲ್ಲಿ ಒಂದು ಊಟದ ವ್ಯವಸ್ಥೆ ಮಾಡಿಕೊಟ್ಟಿರೋದಾಗಿರ್ಬೋದು, ಒಂದು ಮಗುಗೆ ಒಂದು ಲ್ಯಾಪ್ಟಾಪ್ ಕೊಡಿಸಿರೋದಾಗಿರ್ಬೋದು, ಮತ್ತು ಇನ್ನೊಂದು ಮಗುಗೆ ಅವರ ಕಿವಿ ಆಪರೇಷನ್ಗೆ, ಅಂದರೆ ಕಿವಿ ಮತ್ತು ರೋಡ್ ಇನ್ಫೆಕ್ಷನ್ಗೆ ಒಂದು ಸಹಾಯ ಮಾಡಿರೋದಾಗಿರ್ಬೋದು. ಈ ಥರ ಭಾಳಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಮ್ಮ ಹಿರಿಯ ಸದಸ್ಯರ ಒಂದು ಸಾರಥ್ಯದಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಮತ್ತೊಂದು 2 ಪರ್ಮನೆಂಟ್ ಪ್ರಾಜೆಕ್ಟು ಕೂಡ ನಮ್ಮ ಇದರಲ್ಲಿ ಪ್ರೋಸೆಸ್ಸಲ್ಲಿದೆ. ನಾವು ಈಗ ಏನು ಪ್ರೆಸಿಡೆಂಟ್ಶಿಪ್ ಇದೆ ಕೇವಲ 1 ವರ್ಷಕ್ಕೆ ಮಾತ್ರನೇ. ಇದು ಕೊನೆಯ ಮೀಟಿಂಗ್, ಅಂದರೆ 2025-26ನೇ ಸಾಲಿನ ಕೊನೆಯ ಮೀಟಿಂಗಲ್ಲಿ ನಾವೆಲ್ಲ ಕೂತ್ಕೊಂಡು ನೆಕ್ಸ್ಟ್ ವರ್ಷಕ್ಕೆ ಯಾರು ಅಧ್ಯಕ್ಷರು, ಖಜಾಂಚಿ, ಕಾರ್ಯದರ್ಶಿ ಅಂತ ನಾವು ಎಲ್ಲ ಡಿಸ್ಕಸ್ ಮಾಡೋ ಟೈಮಲ್ಲಿ ನಮ್ಮ ಹಿರಿಯ ಸದಸ್ಯರಾದ ಸೀನಣ್ಣ ಅವರಾಗ್ಬೋದು, ಷಣ್ಮುಗಮ್ ಸರ್ ಆಗ್ಬೋದು, ಮತ್ತು ಭಾಳಷ್ಟು ಎಲ್ಲ ಸದಸ್ಯರು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲರೂ ನಿಮ್ದು ಇನ್ನೂ ಪರ್ಮನೆಂಟ್ ಪ್ರಾಜೆಕ್ಟ್ ಪ್ರೊಸೆಸ್ಸಲ್ಲಿದೆ. ಅದು ಈ ವರ್ಷ ನೀವೇ ಕಂಟಿನ್ಯೂ ಮಾಡಿ. ಹೋದ ವರ್ಷ ಭಾಳ ಚೆನ್ನಾಗಿ ಸೇವಾ ಕಾರ್ಯಕ್ರಮ ಮಾಡಿದ್ದೀರಾ. ಹೊಸಕೋಟೆಯಲ್ಲಿ 6000ಕ್ಕಿಂತ ಹೆಚ್ಚಿನ ಜನಕ್ಕೆ ನಮ್ಮ ಲಯನ್ಸ್ ಕ್ಲಬ್ಬಿನ ಸೇವಾ ಕಾರ್ಯಕ್ರಮಗಳು ಅದು ಪ್ರಯೋಜನ ಪಡ್ಕೊಂಡಿದ್ದಾರೆ. ಹಾಗಾಗಿ ಈ ವರ್ಷ ಅದಕ್ಕಿಂತ ಹೆಚ್ಚಿನ ಸೇವಾ ಕಾರ್ಯಕ್ರಮ ಮಾಡಿ ಪರ್ಮನೆಂಟ್ ಪ್ರಾಜೆಕ್ಟ್ಸ್ನ ಮುಗಿಸಿ ಅಂತ ಹೇಳಿ ಅಧ್ಯಕ್ಷರ ಜವಾಬ್ದಾರಿನ ನಮಗೆ ಕೊಟ್ಟಿದ್ದಾರೆ. ಅವರ ಏನು ನಂಬಿಕೆ ಇದೆ ಅದನ್ನು ಉಳಿಸ್ಕೊಳ್ಳೋವಂಥ ಕಾರ್ಯನ ನಮ್ಮ ಟೀಮನ್ನು ಮಾಡಿ ಹೋದ ವರ್ಷಕ್ಕಿಂತ ಇನ್ನೂ ಹೆಚ್ಚಾಗಿ ಈ ವರ್ಷ ಸೇವಾ ಕಾರ್ಯಕ್ರಮ ಮಾಡಿ ನಮ್ಮ ಹೊಸಕೋಟೆ ಲಯನ್ಸ್ ಕ್ಲಬ್ನ ಪ್ರಯೋಜನ ಎಲ್ಲರೂ ಪಡ್ಕೊಳ್ಳೋ ರೀತಿಯಲ್ಲಿ ಮಾಡೋದಕ್ಕೆ ಪ್ರಯತ್ನ ಬೀಳ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಗಿರಿಧರ ಅಂತ. ನಾನು ಮಲ್ಟಿಪಲ್ ಕೌನ್ಸಿಲ್ ಚೇರ್ಮನ್ ಅಂತಾರೆ. ನಾನು ಲಯನ್ಸ್ ಸಂಸ್ಥೆಯಲ್ಲಿ ಒಂದು 32 ವರ್ಷ ಕಳೆದಿದ್ದೀನಿ. ಏನು ಖುಷಿ ಇದೆ ಇವತ್ತು ಹೊಸಕೋಟೆಗೆ ಬಂದಿರೋದು. ನಾನು ಹೊಸಕೋಟೆ ಅವರೇ, ನಮ್ಮ ತಂದೆ ನಮ್ಮ ತಾತ ಎಲ್ಲ ಹೊಸಕೋಟೆದಲ್ಲಿ ಇದ್ದವರು. ಕ್ರಮೇಣ ಬೆಂಗಳೂರಿಗೆ ಶಿಫ್ಟ್ ಆದರು. ಇವತ್ತಿನ ದಿನ ಹೊಸ PSC ಆಫೀಸ್ ಇನ್ಸ್ಟಾಲೇಷನ್ ಅಂತ ಹೇಳ್ತೀವಿ. ಅಟ್ ದ ಸೇಮ್ ಟೈಮ್ ಏನು ಮಾಡಿದ್ವಿ ಅಂತ ನಮಗೆ ಬರ್ತಾ ವಿ ನೀಡ್ ದ ಯಂಗರ್ ಜನ್ರೇಷನ್. ಹಾಗಾಗಿ ಇವತ್ತಿನ ದಿನ ಲಯನ್ಸ್ ಕ್ಲಬ್ ಆಫ್ ಹೊಸಕೋಟೆ 10 ಜನ ಹೊಸ ನೂತನ ಸದಸ್ಯರನ್ನು ತೊಗೊಂಡಿದ್ದಾರೆ. ಬಿಸಿ ರಕ್ತ ಹುಡುಗರು ಬೇಕಿತ್ತು. ಎಸ್, ವಿ ವುಡ್ ಲೈಕ್ ದೇರ್ ಐಡಿಯಾಸ್, ಹೊಸ ಐಡಿಯಾಸ್ ಬರಬೇಕು ಅಂತ ನಾವು ಒಂದು ಐಡಿಯಾ ಮಾಡಿದ್ವಿ.
ಹೊಸಕೋಟೆ ಸಂಸ್ಥೆದ ಒಂದು ವಿಶೇಷತೆ ಅಂದರೆ ಹೊಸಕೋಟೆನಲ್ಲಿ ಒಂದು ರೋಡ್ಗೆ ಹೆಸರಿಟ್ಬಿಟ್ಟಿದ್ದಾರೆ ಲಯನ್ಸ್ ಕ್ಲಬ್ ಅಲ್ವೇ, ಅಷ್ಟು ಪ್ರತ್ಯೇಕ. ಒಳ್ಳೆಯ ಕಾರ್ಯಕ್ರಮ ನಡೀತಿದೆ. ನಾವು ಆಗಲಿಂದ ಕೇಳಿದ ಹಾಗೆ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಅಧ್ಯಕ್ಷರಾದ ಅನಿಲ್ ಕುಮಾರ್ ನೇತೃತ್ವ 1 ಕೋಟಿ ರೂಪಾಯಿ ಹೊರತು ಆ್ಯಕ್ಟಿವಿಟೀಸ್ ನಡೆದಿದೆ ಒಂದು ವರ್ಷದಲ್ಲಿ. ಈ ವರ್ಷವೂ ಇನ್ನೊಂದು ವರ್ಷ ಮುಂದುವರಿಸ್ತಾ ಇದ್ದಾರೆ. ಇನ್ನೂ ಚೆನ್ನಾಗಿ ಮಾಡಲಿ. ಇನ್ನೂ 2 ಆ್ಯಕ್ಟಿವಿಟಿ ಹೇಳ್ಕೊಟ್ಟಿದ್ವಿ. ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಇನ್ಸ್ಟಿಟ್ಯೂಟ್ ಆ್ಯಕ್ಟಿವಿಟಿ, ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಕ್ಯಾಂಪ್ಸ್ ಮತ್ತು ವಿಷನ್ ಕ್ಯಾಂಪ್ಸ್. ವಿಷನ್ಗೋಸ್ಕರ ವಿಷನ್ ಕ್ಯಾಂಪ್ಸ್ ಮಾಡಿದಾಗ ನಮಗೆ ನಾವು ಟೈಅಪ್ ಇದೆ ಲಯನ್ಸ್ ಕ್ಲಬ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟಲ್ಲಿ ಸ್ಪರ್ಶ್ ಹಾಸ್ಪಿಟಲ್, ಮಿಂಟೋ ಮತ್ತು 4 ಹಾಸ್ಪಿಟಲ್ ಜೊತೆ ಟೈಅಪ್ ಇದೆ. ಈ ಥರ ಸಹಾಯ ಮಾಡಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಸಮಾಜಕ್ಕೆ ಸಹಾಯ ಮಾಡೋ ಪ್ರಯತ್ನದಲ್ಲಿದ್ದೀವಿ. ಥ್ಯಾಂಕ್ ಯು.